ಇಷ್ಟೆಲ್ಲ ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಮಲಿಕೊಂಡು ರಾತ್ರಿ ಇಡೀ ಸೊಳ್ಳೆಲ್ಲಿ ಕಟ್ಟಿಸ್ಕೊಂಡು ಎಲ್ಲ ಕೋರ್ಟಲ್ಲೂ ಗೆದ್ದಾಗಿದೆ, ಎಲ್ಲ ಗೆದ್ದಾಗಿದೆ. ಬಂದರೆ ಈಗ ಉಳ್ಳವರ ದರ್ಪದಿಂದ ಇವರಿಗೆ ಕೆಲಸ ಇಲ್ದಂಗೆ ಮಾಡಿ ನೋಡಿ ಸ್ನೇಹಿತರೆ, ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂತಹ ಏನು ಬೋವಿ ಸಂಘ ಅಂದರೆ ಕಲ್ಲು ಕುಟುಕ್ತಾ ಜೀವನ ಮಾಡ್ತಾ ಇರ್ತಕ್ಕಂತಹ ಸಂಘದ ಒಂದು ಪ್ರತಿಭಟನೆ ಅಂತ ನಾವಿಲ್ಲಿ ಬಂದಿದ್ದೀವಿ. ಈಗಾಗಲೇ ಗೊತ್ತು ನಿಮಗೆ, ಜಿಲ್ಲಾಧಿಕಾರಿ ಕಚೇರಿ ಎದುರು ಸುಮಾರು 14ನೇ ದಿನ ಇವತ್ತು. ನಾವು ಏನಂದರೆ ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿನ ಆಚರಣೆ ಮಾಡ್ತಿದ್ದೀವಿ. ಇಂಥ ಸಂದರ್ಭದಲ್ಲಿ ನೋಡಿ ಈ ಕಡೆ ಇದ್ದಾರಲ್ಲ, ಇಷ್ಟು ಜನ ಕೂತಿದ್ದಾರೆ, ಅವರಿಗೆ ಒಂದು ನ್ಯಾಯ ಸಿಗದಲೇ ಇವತ್ತೂ ಕೂಡ ಅವರು ಅನಿರ್ದಿಷ್ಟಾವಧಿ ಮುಷ್ಕರನ ಮಾಡ್ತಾಯಿದ್ದಾರೆ. ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಬೇಕು ಅಂತ ನಾವಿಲ್ಲಿ ಬಂದಿದ್ದೀವಿ. ಯಾಕೆಂದರೆ ಇವರಿಷ್ಟೆಲ್ಲ ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಮಲಿಕೊಂಡು ರಾತ್ರಿ ಇಡೀ ಸೊಳ್ಳೆಲ್ಲಿ ಕಟ್ಟಿಸ್ಕೊಂಡು ಮತ್ತು ಊಟ ಇಲ್ಲದೇ ಇರ್ತಕ್ಕಂಥವ್ರು ಕೂಡ ಇಲ್ಲಿದ್ದಾರೆ. ಹಾಗಾಗಿ ಈ ವಿಚಾರನ ಏನು ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಗಂಭೀರವಾದ ಪ್ರಕರಣ ಅಂತ ಹೇಳೋದಕ್ಕೆ ನಾವು ಈ ವಿಡಿಯೋನ ಮಾಡ್ತಾಯಿದ್ವಿ. ನಾನು ನಾಗರಾಜ್ ಎತ್ತೂರು, ಭೀಮಾ ವಿಜಯ ಪತ್ರಿಕೆ ಸಂಪಾದಕ. ಬನ್ನಿ ಅಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಇವೆಲ್ಲ ಸುತ್ತಿಗೆ ಮತ್ತು ಕಲ್ಲು ಹೊಡೆಯುವಂತಹ ಪರಿಕರಗಳಿವೆ. ಇವರೇನು ಬ್ಲಾಸ್ಟ್ ಮಾಡ್ತಾಯಿಲ್ಲ ಅಥವಾ ಮತ್ತೊಂದೇನು ಮಾಡ್ತಾಯಿಲ್ಲ. ಏನು ಬ್ಲಾಸ್ಟ್ ಮಾಡಿದರೆ ಸುತ್ತಮುತ್ತ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿ, ಸುತ್ತಿಗೆ ಇವೇ ಇವರು ಇಡೀ ಜೀವನವನ್ನು ಇದರಿಂದಲೇ ಮಾಡಬೇಕು. ಇಲ್ಲಿ ನೋಡಿ, ಬೋವಿ ಸಂಘ, ಬೋವಿ ಇದೊಂದು ಜನಾಂಗ ಪಾರಂಪರಿಕ ಕಸುಬಾಗಿ ಈ ಕಲ್ಲು ಕಸುಬು ಇದನ್ನು ಮಾಡಬೇಕು ಅಂತ ಮಾಡ್ತಾ ಇರೋವಂಥದ್ದು. ಆದರೆ ದುರಂತ ಅಂದರೆ ಇದನ್ನು 25 30 ವರ್ಷಕ್ಕೆ ಲೀಸಿಗೆ ಹಾಕಿಸ್ಕೊಂಡಿದ್ದಾರೆ. ಆದರೆ ಅವರಿಗೆ ಅಲ್ಲಿ ಯಾರೋ ಅಕ್ಕಪಕ್ಕ ಕ್ವಾರೆ ಮಾಡ್ಕೊಂಡು ರೈತ ಸಂಘ ಮತ್ತು ಬೇರೆ ಬೇರೆ ಸಂಘಗಳನ್ನು ಎತ್ಕಟ್ಕೊಂಡು ಅವರು ಕೊಟ್ಟ ಹಣನ ಇವ್ರು ಇಸ್ಕೊಂಡು ಕೆಲವೊಂದಷ್ಟು ಜನ ವಿರೋಧ ಮಾಡ್ತಾಯಿದ್ದಾರೆ. ಆದರೆ ಪಾರಂಪರಿಕವಾಗಿ ಮಾಡ್ತಿರ್ತಕ್ಕಂಥ ಕುಲ ಕಸುಬನ್ನೇ ಅವರು ಇವತ್ತು ಇವರು ಸುಳ್ಳು ಮಾಡ್ತಾಯಿದ್ದಾರೆ ಅಂತ ಹೇಳಿ ಇಲ್ಲ ಏನು ಬೇರೆ ಬೇರೆ ರೀತಿಯ ಆರೋಪಗಳನ್ನು ಮಾಡ್ತಾಯಿದ್ದಾರೆ. ನಿಜಕ್ಕೂ ಇದು ಜಿಲ್ಲಾಡಳಿತಕ್ಕೆ ಮುಜುಗರ ತಂದುಕೊಡೋಂಥ ವಿಚಾರ. ಇನ್ನೂ ದುರಂತ ಏನಂದರೆ ಇವ್ರು ನೋಡಿ, ಇವರೆಲ್ಲ ಅಷ್ಟು ಜನ ಕೂತಿದ್ದಾರೆ, ಸ್ಮೆಲ್ ಬರ್ತಾಯಿದೆ, ಆ ಲೆವೆಲಿಗೆ ಕೂತಿದ್ದಾರೆ, ಸ್ನಾನ ಮಾಡಿಲ್ಲ, ಇಲ್ಲಿ ಶೌಚಾಲಯ ಇಲ್ಲ, ಜೊತೆಗೆ ರಾತ್ರಿ ಆದರೆ ಅಲ್ಲಿ ಹೋಗಿ ಮಲಿಕೋಬೇಕು. ಅನ್ನ ಇವ್ರಿಗೆ ಅನ್ನ ಸಿಕ್ತಿಲ್ಲ. ಇವತ್ತೆಲ್ಲರೂ ಕೂಡ 100 ರೂಪಾಯಿ ಅಕ್ಕಿ ತಂದುಬಿಟ್ಟು ಇಲ್ಲೇ ಮಾಡ್ತಿರ್ತಾರೆ. ಇದರಲ್ಲಿ ನೋಡಿ, ನಾವಲ್ಲಿ ತೋರಿಸ್ತೀವಿ ನಿಮಗೆ, ಬನ್ನಿ. ಇಲ್ಲಿ ಎಲ್ಲ ನೋಡಿ ಪಾಪ, ಎಲ್ಲ ಚಪ್ಪಲಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂತಿದ್ದಾರೆ, ಅವತ್ತಿಂದ ಇಟ್ಕೊಂಡಿದ್ದಾರೆ. ಇವತ್ತು 14ನೇ ದಿನಕ್ಕೆ ಇವತ್ತಾಗಿದೆ ನೋಡಿ. ಬಹುಶಃ ಅಂಬೇಡ್ಕರ್ ಏನಾದ್ರು ಬದುಕಿದರೆ ಇವನ್ನೆಲ್ಲ ನೋಡಿ ನಿಜವಾಗ್ಲೂ ಅವರು ಅದೆಷ್ಟು ದುಃಖ ಪಡ್ತಿದ್ರೋ ಗೊತ್ತಿಲ್ಲ. ನನ್ನ ಜನಗಳಿಗೆ ಈ ಥರ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಆದರೆ ಜಿಲ್ಲಾಡಳಿತಕ್ಕೆ ಮಾತ್ರ ಇದು ಮನಸ್ಸಿಗೆ ಮತ್ತು ಹೃದಯಕ್ಕೆ ಎರಡಕ್ಕೂ ತಟ್ಟಿಲ್ಲ ಅಂತ ನಾನಾದರೂ ಹೇಳ್ತೀನಿ. ಬನ್ನಿ ನೋಡಿ, ಅವರ ಪರಿಕರ ಇಷ್ಟೇ. ಇಲ್ಲೇನೇನಿದ್ದಾವೆ ಇದೇ ಇದರಲ್ಲೇ ಸಾಂಬಾರು, ಅನ್ನ, ಬೆಡ್ಶೀಟ್ಗಳು, ಚಾಪೆಗಳು ನೋಡಿ. ಅವರು ನಮ್ಮ ರಾಜ್ಯಾಧ್ಯಕ್ಷರು, ಇದಕ್ಕೆ ಬೋವಿ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷರು. ಆ ಕಡೆ ಜಿಲ್ಲಾ ನಮ್ಮ ಹಿರಿಯ DSS ಮುಖಂಡ ಸಂದೇಶನ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಯಾರಿಗೂ ಬೆಲೆ ಇಲ್ದಿರ ಎಷ್ಟು ಕೂಗಾಡಿದ್ರು ಎಷ್ಟು ಬೈದರೂ ಕೇಳುವಂಥ ಕಿವಿಗಳೇ ಇಲ್ಲಿ ಇಲ್ಲವಾಗಿದೆ ನೋಡಿ. ಇವರೆಲ್ಲ ಇದ್ದಾರೆ ನೋಡಿ, ಇವರೆಲ್ಲ ಹೆಣ್ಮಕ್ಳು, ಜೊತೆಗೆ ಮಕ್ಕಳು ನೋಡಿ, ಸಣ್ಣ ಸಣ್ಣ ಮಕ್ಕಳು. ಏನಪ್ಪ ಹೆಸರು? ವಿಶ್ವಾಸ. ಎಷ್ಟನೇ ಕ್ಲಾಸು? ಸ್ಕೂಲ್ ಮುಗೀತಾ? ಏನಕ್ಕೆ ಬಂದಿದೆಯಾ ಅಲ್ಲಿಗೆ? ಹೇಗಾಳಿಲ್ಲಿ ಬಂಡೆ ನಿಲ್ಲಿಸಿ ಹೋರಾಟಕ್ಕೆ ಬಂದಿದೆಯಾ? ಏನು ತಪ್ಪು ಕೊಡ್ತಿಲ್ವಾ? ಅಪ್ಪ ಅಮ್ಮ ಎಲ್ಲ ಎಲ್ಲಿದ್ದಾರೆ? ಅಜ್ಜಿ ಮನೆಗೆ ಹೋಗಿಲ್ವಾ? ಬಾಪುಟ, ನಿನ್ನ ಹೆಸರೇನವ? ಜೀವಿತಾನೆ. ಏನಕ್ಕೆ ಬಂದಿದೆ ಇಲ್ಲಿಗೆ? ಚಾಕ್ಲೇಟ್ ಬೇಕಾ? ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇದ್ದಾರಾ? ಹೌದು, ಅದಕ್ಕೆ ಬಂದಿದ್ದೀರಾ? ಆಯಿತು. ಏನು ಬಂಡೆ ನಿಲ್ಲಿಸಿರೋದ್ರಿಂದ ಇದು ಮಾಡೋದಕ್ಕೆ ಬಂದಿದ್ದೀರಾ? ಬಿಡಿಸ್ಕೊಳಕ್ಕೆ ಬಂದಿದ್ದೀರಾ? ಎಷ್ಟನೇ ಕ್ಲಾಸ್ ನೀವು? ಎಲ್ಲಿ, ಯಾವ ಸ್ಕೂಲು? ರಾಯಪುರ. ಚೆನ್ನಾಗಿ ಓದಬೇಕು. ಇಲ್ಲಿ ಬನ್ನಿ ನೋಡಿ, ಮಕ್ಕಳೆಲ್ಲ ಇಲ್ಲಿ ಬಂದಿದ್ದಾರೆ. ನಿಜವಾಗ್ಲೂ ಹೊಟ್ಟೆ ಕರುಳು ಚೂಚು ಬರುತ್ತೆ ಇವೆಲ್ಲ ನೋಡಿದರೆ.
ಇವ್ರಿಗೆ ಯಾವ ಕರ್ಮ ಈ ವ್ಯವಸ್ಥೆಗಳಿಗೆ ಈ ಆಧುನಿಕ ಯುಗದಲ್ಲೂ ಬಂದು ಚಾಪೆ ಹಾಸ್ಕೊಂಡು ಡಿ ಸಿ ಆಫೀಸ್ ಹತ್ರ ಮಲಗ ಅಂತ ಯಾವ ಪರಿಸ್ಥಿತಿ ಇದೆ ಅವರೆಲ್ಲರೂ ಕೂಡ ಇದೆ. ಅಮ್ಮ ಎಷ್ಟು ದಿವಸ ಆಯ್ತು ಬಂದು? ಹಾಂ ನೋಡಿ ಇಲ್ಲೇ ನಾವು ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ತಿನ್ಕೊಂಡು ಹೆಚ್ಚಿನ ಆಯ್ತು ಬಂದು 15 ಬೆಳಕಂದ್ರೆ 15 ದಿವಸ ಆಯ್ತು. ನಮ್ಗೊಂದು ನ್ಯಾಯನೇ ಆದರೂ ನೀವು ಬಿಡಲ್ಲ ನ್ಯಾಯ ಸಿಗೋದು ಆದರೆ ಇಲ್ಲೇ ಬದುಕು ಸಿಕ್ಕಿದ್ರೆ ಇಲ್ಲೇ ಸಿಗಲಿ, ಸತ್ರ ಇಲ್ಲೇ ಸಾಯಲಿ ಆಮೇಲೆ ಇನ್ನು ಯಾರು ಬಂದು ಕೇಳ್ತಾರೆ? ಅವರು ಬಂದೇ ಮುಂದೆ ಏನು ಮಾಡ್ಬೇಕಂದ್ರೆ ಎಷ್ಟು ಕುಟುಂಬಗಳು ಬಂದಿದ್ದೀವಿ? ಹಾಂ ಗೊತ್ತಾಯ್ತು. ಹೋಗಿದ್ದಾರಂತೆ, ಸಾವಿಗೆ ಹೋಗಿದ್ದಾನೆ. ಅವ್ನ ಮಗ ಏನೋ ತೀರೋಗಿದ್ದಾನೆ. ಸಾಲ ಕಟ್ಟಕ್ಕಾಗ್ತಿಲ್ಲ. ಏನು ಹೆಸರು ಅವ್ರದ್ದು? ಹಾಂ ಶ್ರೀಧರ್ ಅಂತ. ಸಾವಿಗೆ ಹೋಗಿಲ್ಲ, ಕರ್ಮ ಇದೆ. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಇವತ್ತಿಂದು ಎಲ್ಲ 100 ರೂಪಾಯಿ ಹಾಕ್ಕೊಂಡು ಇವತ್ತಿನ ಊಟನ ಕೊಡ್ತಾಯಿದ್ದಾರೆ. ನೋಡಿ ಅವ್ರಿಗೆ ಹುಷಾರಿರಲ್ಲ, ಯಾವಾಗಲೂ ಬಿ ಪಿ ಶುಗರ್ ಇದೆ. ಆದರೂ ಅವರು ಪರಿಸ್ಥಿತಿ ಕೇಳಿಬಿಟ್ರೆ ಯಾರಿಗೂ ಬೇಡ ಅಂತ ಹೇಳಿ ಅನಿಸುತ್ತೆ. ಹಾಗಾಗಿ ನೋಡಿ ಇವರು ಬಂದಿದ್ದಾರೆ. ಅಮ್ಮ ಏನು ಅಡುಗೆ ಮಾಡಿದ್ರಿ? ಮಾಡ್ತಾಯಿದ್ರಿ, ಆಯಿತಾ? ಹಾಂ ಪಾತ್ರೇನಿಲ್ಲ, ಯಾರಾದ್ರೂ ಪಕ್ಕದ ಮನೆಯವ್ರ ಹತ್ರ ಒಂದು ಪಾತ್ರೆ ಇಲ್ಲಿ ಒಂದು ಇದಕ್ಕಾಗುತ್ತಾ ಅಥವಾ ಏನು? ಹಾಂ ಇದು ಒಂದು ರಾತ್ರಿ ಅಲ್ಲೇನು ಅದಲ್ಲೇನು ಮಾಡಿ ರೇಟ್ ಇಲ್ಲ ಹೇಗಿರಿ ಅಂತ ಸಾಂಬಾರು ಇದೆ ಮಧ್ಯಾಹ್ನಕ್ಕೆ ಮಾತ್ರ ಆಗುತ್ತೆ. ಮಧ್ಯಾಹ್ನಕ್ಕೆ ನನಗೂ ಶುಗರು ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಇಷ್ಟೆಲ್ಲ ಆಗ್ತಾ ಇದೆ, ಆದರೂ ಯಾರು ಬಂದು ಕೇಳ್ತಿಲ್ಲ. ಸತ್ತರೆ ಸಾಯ್ತಾರೆ, ಇರ್ತಾರೆ ನಮ್ಮ ಪರಿಸ್ಥಿತಿ. ನಿಜವಾಗ್ಲೂ ನಾಳೆ ಅಂಬೇಡ್ಕರ್ ಜಯಂತಿ ನಡೀತಾ ಇದೆಯಲ್ಲ, ಅದು ಅರ್ಥಪೂರ್ಣವಾಗಲ್ಲ. ಯಾಕೆಂದರೆ ನನ್ನ ಜನಗಳನ್ನು ಇಲ್ಲಿ ಬೀದಿಲ್ ತಂದು ನಿಲ್ಲಿಸಿ ಯಾವ ಸೀಮೆ ಇದು ಮಾಡಿದ್ರು ಜಯಂತಿಗೆ ಒಂದು ಅರ್ಥ ಆಗಬೇಕು, ಅರ್ಥಪೂರ್ಣ ಆಗಬೇಕಂದ್ರೆ ನೀವೆಲ್ಲರೂ ಕೂಡ ಚೆನ್ನಾಗಿರ್ಬೇಕು. ಅದೇ ಎಲ್ಲರೂ ಅಂಬೇಡ್ಕರ್ ಅವರ ಕನಸು. ಹಾಗಾಗಿ ಸ್ನೇಹಿತರೆ ನೋಡಿ, ಇಲ್ಲಿ ಗ್ಯಾಸ್ ಮನೆ ಆಳ್ಬಿಟ್ಟೋಗಿ ಸೌದೆನೂ ಸಿಗ್ತಾ ಇಲ್ಲ, ಎಲ್ಲೆಲ್ಲೋ ಬಂದು ಪ್ಲೇಟ್ಗಳನ್ನು ಹಾಕೊಂಡು ಎಲ್ಲ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಆ ಕಡೆ ಪಕ್ಕದಲ್ಲಿ ಇನ್ನೊಂದು ಪ್ರತಿಭಟನೆ ಕೂಡ ನಡೀತಾ ಇದೆ. ಇದ್ಯಾರ್ದಿದೆ? ಅವ್ರದ್ದು ರೈತ ಸಂಘದವ್ರದ್ದು. ಹೌದು. ಇಲ್ಲಿ ಏನಪ್ಪ ಅಂದರೆ, ಜಿಲ್ಲಾಧಿಕಾರಿಗಳೇ ದಯಮಾಡಿ, ಇಷ್ಟು 15 ದಿನ ಆಯಿತು, ಕೊನೆ ಪಕ್ಷ ಇವರು ಮನವೊಲಿಸಾರುವೆ ಇಲ್ಲಿಂದ ಕಳಿಸ್ಕೊಡ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಆದರೆ ನೀವು ಯಾಕೆ ಇದನ್ನು ಸೀರಿಯಸ್ ತಗೋತಾ ಇದ್ದೀರ ಗೊತ್ತಿಲ್ಲ. ಈಗ ಆಲ್ರೆಡಿ ಒಬ್ಬ ತೀರ್ಕೊಂಡಿದ್ದಾರೆ, ಅವರ ಮಗ 3 ತಿಂಗಳ ಹಿಂದೆ ತೀರ್ಕೊಂಡಿದ್ದ, ಕೆಲಸ ಇಲ್ದಲೆ. ನಿನ್ನೆ ಇಲ್ಲೂ ದಿನ ಬರ್ತಾಯಿದ್ರು ಪ್ರತಿಭಟನೆಗೆ. ನಿನ್ನೆ ಅವ್ರ ಹೆಸರೇನು ರಮೇಶ್ ಅಂತ ಹೇಳಿ, ಸುಮಾರು 55 ವರ್ಷನ ಅವರು ತೀರ್ಕೊಂಡಿದ್ದಾರೆ. ಯಾಕೆ ಅಂದರೆ ಯೋಚನೆ ಮಾಡಿ ನಮಗೇನು ಕೆಲಸ ಇಲ್ಲ, ಮತ್ತು ನನ್ನ ಜನಾಂಗ ಬೀದಿಗೆ ಬಂತಲ್ಲ ಅಂತ 1.5-2 ವರ್ಷದಿಂದ ಇವರು ಹೋರಾಟ ಮಾಡ್ತಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವ್ರ ಹತ್ರ 1 ರೂಪಾಯಿ ದುಡ್ಡಿಲ್ಲ. ಹೋಗಲಿ ಹೆಂಗಾರು ಮಾಡಿ ಕಳಿಸಿ ಅಲ್ಲಿಗೆ ಅಂತ ಅಂದರೂ ಕೂಡ ಕಳಿಸ್ತಾ ಇಲ್ಲ. ಏನು ಮಾಡಬೇಕು? ದಯಮಾಡಿ ಜಿಲ್ಲಾಧಿಕಾರಿಗಳಿಗೆ ಹೇಳಬೇಕು. ಎಲ್ಲ ಕೋರ್ಟಲ್ಲೂ ಗೆದ್ದಾಗಿದೆ, ಎಲ್ಲ ಗೆದ್ದಾಗಿದೆ. ಬಂದರೆ ಈಗ ಉಳ್ಳವರ ದರ್ಪದಿಂದ ಇವರಿಗೆ ಕೆಲಸ ಇಲ್ದಂಗೆ ಮಾಡಿ, ಇವ್ರಿಗೆ ಕೆಲಸ ಕೊಡಿ ಅಂದರೆ ಕೆಲಸ ಕೊಡ್ತಿಲ್ವಲ್ಲ ಅಂತ ಅದೇ ಬೇಜಾರು. ಎಲ್ಲರೂ ಕೆಲಸ ಇಲ್ಲ ಕೊಡಿ, ಇವ್ರಿಗೆ ಇದೇ ಕೆಲಸ ಅಲ್ಲಿ, ಆದರೆ ಕೊಡೋದಕ್ಕೆ ಯಾರು ಕೂಡ ತಯಾರಿಲ್ಲ. ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ದಯಮಾಡಿ ನಾಳೆಯ ಅಂಬೇಡ್ಕರ್ ಜಯಂತಿ
ಅರ್ಥಪೂರ್ಣ ಆಗಬೇಕು, ಅವರು ನೆಮ್ಮದಿಯಿಂದ ಇರಬೇಕು ಅಂದರೆ ಇಂಥ ನನ್ನ ಜನಗಳನ್ನು, ಪರಿಶಿಷ್ಟ ಜಾತಿಯ ಜನಗಳನ್ನು, ಈ ಬೋವಿ ಸಮುದಾಯದ ಈ ಜನ ಇದ್ದಾರಲ್ಲ, ಇವರಿಗೆ ನಿಜವಾದ ಅರ್ಥ ಬರಬೇಕಂದ್ರೆ ನಾಳೆ ಇವರನ್ನು ಇಲ್ಲಿಂದ ಏಳಿಸ್ಬಿಟ್ಟು ಮತ್ತು ವಾಪಸ್ ಕಳಿಸಿ ಅವ್ರು ಏನೇನು ಕೆಲಸ ಮಾಡ್ತಿದ್ರು ಅದನ್ನು ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಇಲ್ಲಾಂದರೆ ಇನ್ನೂ ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ ಇಲ್ಲಿ. ಯಾಕೆ ಅಂದರೆ ಒಬ್ಬ ಮನುಷ್ಯಗೆ ಎಷ್ಟು ತಾಳ್ಮೆ ತಗೊಳ್ಳೋವಷ್ಟು ಶಕ್ತಿ ಇರುತ್ತೋ ಅಲ್ಲಿ ತನಕ ಇರ್ತಾನೆ. ಆದರೆ ಎಲ್ಲ ಹೊತ್ತುರಿದ್ರೆ ಇವೆಲ್ಲ ಕ್ರೈಮ್ಗಳು ಮತ್ತೊಂದೆಲ್ಲ ನಡೆಯೋದು ಯಾಕೆಂದರೆ, ಆತ್ಮಹತ್ಯೆಗಳನ್ನ ನಡೆಯೋದು ಯಾಕೆಂದರೆ ಹತಾಶರಾದಾಗ ಮಾತ್ರ ಆತ್ಮಹತ್ಯೆ ನಡೀತವೆ. ನಮ್ಮ ಜಿಲ್ಲಾಧಿಕಾರಿಗಳು ತುಂಬ ಬಡವರ ಪರವಾಗಿದ್ದೀರಿ, ಸಮಾಜದ ಪರವಾಗಿ, ಕಟ್ಟ ಕಡೆಯರ ಪರವಾಗಿ ಇದ್ದೀರಿ ಅಂತ ನಾವಾದರೂ ಭಾವಿಸ್ತೀವಿ. ಆದರೆ ಇಲ್ಲಿ ಯಾವುದು ಕೂಡ ವರ್ಕೌಟ್ ಆಗ್ತಾಯಿಲ್ಲ. ಇಲ್ಲಿ ನೀವು ಬಂದರೆ ನಿಮ್ಮ ಪಾಡಿಗೆ ನೀವು ಹೋಗ್ತೀರಾ, ಕೆಲಸ ಮಾಡ್ತೀರಾ, ಹೋಗ್ತೀರಾ. ಆದರೆ ಇವ್ರನ್ನ ಕೇಳೋ ಅಂಥದ್ದಿಗೆ ಇದು ಯಾರಿಗೂ ಇಲ್ದಾಗ ಆಗಿದೆ. ದಯಮಾಡಿ ಕೂಡಲೇ ಇವ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ಇಲ್ಲಾಂದರೆ ನಾಳೆ ಅಂಬೇಡ್ಕರ್ ಜಯಂತಿ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಅದನ್ನು ಖುಷಿಯಾಗಿ ಮಾಡಬೇಕು. ಆದರೆ ಅವರು ಇಲ್ಲೇ ನೋಡಿ, ಇಲ್ಲೇ ಇಟ್ಕೊಂಡು ಇಲ್ಲೇ ಜಯಂತಿ ಮಾಡ್ತೀವಿ ಅಂತ ಹೇಳ್ತಾಯಿದ್ದಾರೆ. ದಯಮಾಡಿ ಜಿಲ್ಲಾಧಿಕಾರಿಗಳು ಈ ಶೋಷಿತ ಸಮುದಾಯದ ಬಗ್ಗೆ ಒಂದಷ್ಟು ಪ್ರೀತಿ, ಮಮಕಾರ ಎಲ್ಲವನ್ನೂ ಇವ್ರ ಜೊತೆ ನೀವು ಕೊಟ್ಟರೆ ಖಂಡಿತ ಇವರಿಗೆ ಒಳ್ಳೆಯದಾಗುತ್ತೆ. ಇಲ್ಲದಿದ್ದರೆ ಇವ್ರು ಏನೇನು ಆಗ್ತಾರೋ ಯಾರಿಗೂ ಗೊತ್ತಿಲ್ಲ. ಇತ್ತ ಗಮನಿಸಿ ಮೇಡಮ್, ನಾವು ನಮ್ಮ ಪತ್ರಿಕೆ ಕಡೆಯಿಂದಲೂ ನಿಮಗೆ ಕೈ ಮುರಿದು ಬೇಡ್ಕೋತೀವಿ. ದಯಮಾಡಿ ಇವ್ರಿಗೆ ನ್ಯಾಯ ಕೊಡಿ ಅಂತೇಳಿ ನಾನು ಮನವಿ ಮಾಡ್ತೀನಿ.